ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಈ ಇಂಡಿ ಒಕ್ಕೂಟ ಅಂದ್ರೆ ಏನು, ಈ ಕಾಂಗ್ರೆಸ್ ಅಂದ್ರೆ ಏನು, ನೈಜ ಧರ್ಮ ರಕ್ಷಕರು ಯಾರು, ಸಂವಿಧಾನ ರಕ್ಷಕರು ಯಾರು ಅನ್ನುವಂಥದ್ದು ನಿಮಗೆ ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತಂದ್ರೆ ಇವತ್ತಿನ ಈ ಕಾರ್ಯಕ್ರಮವನ್ನು ದಯವಿಟ್ಟು ಕೊನೆ ತನಕ ನೀವು ನೋಡಲೇಬೇಕು. ಮೊದಲೊಂದು ವಿಡಿಯೋ ಇದೆ, ಆ ವಿಡಿಯೋವನ್ನ ದಯವಿಟ್ಟು ನೋಡ್ಕೊಂಡು ಬನ್ನಿ. ಈ ಇಂಡಿ ಮೈತ್ರಿ ಒಕ್ಕೂಟದ ಸಂಸದರು ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಯಾದವ್ ಇವರೆಲ್ಲ ಯಾಕಪ್ಪ ಲೋಕಸಭಾ ಸ್ಪೀಕರ್ ಅವರ ಕಚೇರಿಗೆ ಇಲ್ಲಿ ಹೋಗಿರುವಂಥದ್ದು, ಏನ್ ಮನವಿ ಮಾಡ್ತಾ ಇದ್ದಾರೆ? ಇಂಥ ಒಂದು ಪ್ರಶ್ನೆ ನಿಮ್ಮಲ್ಲಿ ಖಂಡಿತವಾಗ್ಲೂ ಮೂಡಿರಬಹುದು. ಅವರು ಹೋಗಿರುವಂಥದ್ದು ನ್ಯಾಯಮೂರ್ತಿ GR ಸ್ವಾಮಿನಾಥನ್ ಅವರ ವಿರುದ್ಧ ಇಂಪೀಚ್ಮೆಂಟ್ ನೋಟಿಸ್ ಅನ್ನು ಕೊಡೋದಕ್ಕೆ. ಹೌದಾ? ಹಾಗಾದ್ರೆ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರು ಅಂಥದ್ದು ಏನಪ್ಪ ಮಾಡಿದ್ರು? ಪಾಪ ಅವ್ರು ಮಾಡಿದ್ದು ಏನೂ ಇಲ್ಲ. ತಮಿಳುನಾಡಿನ ಮಧುರೈಯ ತಿರುಪರಂಕುಂದ್ರಂ ಬೆಟ್ಟದ ಮೇಲ್ಭಾಗದಲ್ಲಿ ಹಿಂದೂಗಳು ಕಾರ್ತಿಗಾಯಿ ದೀಪಂ ಹಚ್ಚೋದಕ್ಕೆ ಅನುಮತಿಯನ್ನ ನೀಡಿ ತೀರ್ಪು ಪ್ರಕಟ ಮಾಡಿರುವಂಥದ್ದು. ಇಲ್ಲಿದಕ್ಕೆ ನ್ಯಾಯಮೂರ್ತಿ ಸ್ವಾಮಿನಾಥನ್ ಅವರ ವಿರುದ್ಧ DMK ಪಕ್ಷ, ಇಂಡಿ ಮೈತ್ರಿ ಒಕ್ಕೂಟ ಇವರೆಲ್ಲರೂ ಒಟ್ಟಾಗಿ ಸೇರಿ 120 ಸಹಿಗಳನ್ನು ಸಂಗ್ರಹ ಮಾಡಿ ಮನವಿಯನ್ನು ಸಲ್ಲಿಸಿರುವಂಥದ್ದು ಅವರ ವಿರುದ್ಧ. ಈಗ ಇಲ್ಲಿ ಬಹಳಷ್ಟು ಮಂದಿಗೆ ಈ ತಿರುಪರಂಕುಂದ್ರಂ ಬೆಟ್ಟದ ಕಾರ್ತಿಗಾಯಿ ದೀಪದ ವಿಷಯ ಏನಪ್ಪ ಅನ್ನುವಂಥದ್ದು ಗೊತ್ತಿರಲ್ಲ. ಹಾಗಾಗಿ ಅದು ಏನ್ ಅನ್ನುವಂಥದ್ದನ್ನು ಮೊದಲಿಗೆ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ವೀಕ್ಷಕರ, ಮೊದಲಿಗೆ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಇವತ್ತು ಒಂದು ಸರ್ಕಾರ, DMK ಸರ್ಕಾರ ದೀಪ ಹಚ್ಚೋದನ್ನೇ ತಡೆಯುತ್ತೆ ಅಂತ ಅಂದ್ರೆ ಇನ್ನು ನಾಳೆ ಏನೇನೆಲ್ಲ ತಡಿಬಹುದು ಯೋಚನೆ ಮಾಡಿ. ತಿರುಪರಂಕುಂದ್ರಂ, ತಮಿಳುನಾಡಿನ ತಿರುಪರಂಕುಂದ್ರಂ ಒಂದು ಬೆಟ್ಟ ಮಾತ್ರ ಅಲ್ಲ, ಅದು ಭಗವಾನ್ ಮುರುಗನ ಸ್ವಂತ ವಾಸಸ್ಥಾನ ಅಂತ ನಂಬುತ್ತಾರೆ. ಅದೆಷ್ಟೋ ಪೀಳಿಗೆಗಳಿಂದ ಭಕ್ತರು ಭಕ್ತಿಯಿಂದ ಬೆಟ್ಟವನ್ನ ಏರಿ ಶತಮಾನಗಳ ನಂಬಿಕೆಯಿಂದ ಪವಿತ್ರ ಆದಿಕಾಲದ ದೀಪಸ್ತಂಭ ದೀಪತೂನಲ್ಲಿ ಕಾರ್ತಿಗಾಯಿ ದೀಪವನ್ನ ಹಚ್ತಾ ಬಂದಿದ್ದಾರೆ. ಆದ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಅದೇ ಬೆಟ್ಟದಲ್ಲಿ ಸಿಕಂದರ್ ಬಾದ್ಶಾ ದರ್ಗಾ ಕೂಡ ಇದೆ. ಅಂದ್ರೆ ಒಂದೇ ಪವಿತ್ರ ಬೆಟ್ಟದಲ್ಲಿ ಎರಡಲ್ಲ, ಒಂದು ಧರ್ಮ, ಇನ್ನೊಂದು ಮತ. ಇಲ್ಲಿ ಹಿಂದೂಗಳು ಎಷ್ಟೇ ಆದ್ರೂ ಸಹಿಷ್ಣುಗಳಲ್ವೇ, ಅದಕ್ಕೆ ಸಮಸ್ಯೆ ಆಗೋದು ಬೇಡ ಅಂತ ಪಾಪ ಒಂದಷ್ಟು ವರ್ಷಗಳ ಕಾಲ ಹಿಂದೂಗಳೇನ್ ಮಾಡ್ತಾರೆ, ಆ ದೀಪವನ್ನ ಕೆಳಗೆ ಹಚ್ತಾ ಬಂದ್ರು. ಅಂದ್ರೆ ಈ ತಾಳ್ಮೆಯು ಒಂದು ಭಕ್ತಿ ಅನ್ನುವಂಥ ರೀತಿಯಲ್ಲಿ ಪಾಪ ಹಿಂದೂಗಳು ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಕೆಲವೊಮ್ಮೆ ಈ ತಾಳ್ಮೆ ಅನ್ನುವಂಥದ್ದು ಶಿಕ್ಷೆಯಾಗಿ ಮಾರ್ಪಾಡಾದ್ರೆ ಅದು ಕೂಡ ಕಷ್ಟ ಆಗತ್ತೆ ಅಲ್ವಾ? ಅದಕ್ಕೆ ಈ ವರ್ಷ ಪಾಪ ಹಿಂದೂ ಭಕ್ತರು ಒಂದು ಸರಳವಾದಂತಹ ಒಂದು ಪುಟ್ಟ ಬೇಡಿಕೆಯನ್ನ ಇಟ್ಟು ಬಿಡ್ತಾರೆ. ಆ ದೀಪಂ ಏನಿದೆ ಅದು ತನ್ನ ನೈಜ ಸ್ಥಳ, ತನ್ನ ಹಕ್ಕಿನ ಸ್ಥಳ ದೀಪತೂನ್ಗೆ ಮರಳಿ ಬರಲಿ. ಅಂಡ್ ಅವರ ಬೇಡಿಕೆಯನ್ನು ಸುಮ್ಮನೆ ಇಟ್ಟಿಲ್ಲ ಕೂಡ. ದಶಕಗಳ ಹಿಂದೆನೆ ಕಾನೂನಾತ್ಮಕವಾಗಿ ಆ ಬೆಟ್ಟ ದೇವಾಲಯದ ಭೂಮಿ ಅಂತಾನೆ ದೃಢಪಡಿಸಲಾಗಿದೆ. ಹಾಗಾಗಿ ಬೇಡಿಕೆಯನ್ನು ಇಡ್ತಾರೆ ಪಾಪ ಅವರು. ಕೋರ್ಟ್ ಮೆಟ್ಟಿಲನ್ನು ಏರ್ತಾರೆ. ಮದ್ರಾಸ್ ಹೈಕೋರ್ಟ್ ಪರಿಶೀಲನೆಯನ್ನು ನಡೆಸುತ್ತೆ. ಆಮೇಲೆ ಮದ್ರಾಸ್ ಹೈಕೋರ್ಟ್ ಹೇಳುತ್ತೆ, ಹೌದು ಇವ್ರು ಹೇಳೋದ್ರಲ್ಲಿ ಏನೇನೂ ತಪ್ಪು ಇಲ್ಲ, ಅವರ ಸಂಪ್ರದಾಯ ಏನಿದೆ ಅದು ತನ್ನ ಸ್ಥಳಕ್ಕೆ, ತನ್ನ ಮನೆಗೆ ವಾಪಸ್ ಬರಲಿ ಅಂತ ಹೇಳುತ್ತೆ. ಆದ್ರೆ DMK ಸರ್ಕಾರ ನ್ಯಾಯಾಲಯದ ತೀರ್ಪಿಗೆ ವಿರುದ್ಧವಾಗಿ ನಡ್ಕೊಳ್ತಾರೆ. ಆದ್ರೆ ಇಲ್ಲಿ ನ್ಯಾಯಾಲಯ ಏನು ಮಾಡುತ್ತೆ, ಆಡಳಿತಕ್ಕಿಂತ ಅಲ್ಲಿ ಸತ್ಯಕ್ಕೆ, ನ್ಯಾಯಕ್ಕೆ, ಭಕ್ತಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುತ್ತೆ. ಇಲ್ಲ, ನೀವೇ ದೀಪವನ್ನ ಹಚ್ಚಿ ಆ ಬೆಟ್ಟ ನಿಮ್ಮದೇ ಅಂತ ಹೇಳಿ ಪಾಪ ಹಿಂದೂ ಭಕ್ತರ ಜೊತೆಯಾಗಿ ನಿಲ್ಲುತ್ತೆ. ಅಷ್ಟೇ ಅಲ್ಲ, ಭಕ್ತರಿಗೆ CISF ಶಸ್ತ್ರಸಜ್ಜಿತ ಪಡೆಗಳನ್ನ ಕಾವಲಾಗಿ ಕೂಡ ನಿಯೋಜಿಸ್ತಾರೆ. ಯಾಕೆ? ಹಿಂದೂ ಭಕ್ತರು ಸಮಸ್ಯೆಯನ್ನ ಮಾಡ್ತಾರೆ ಅಂತನ? ಹಿಂದೂ ಭಕ್ತರು ಅಪಾಯವನ್ನ ತಂದೊಡ್ತಾರೆ ಅಂತನ? ಖಂಡಿತವಾಗ್ಲೂ ಅಲ್ಲ. ಇವರು ದೀಪ ಹಚ್ಚೋದನ್ನ ತಡಿತಾ ಇದ್ದಾರಲ್ವಾ DMK ಸರ್ಕಾರ. ಹಿಂದೂ ವಿರೋಧಿಗಳು ಅವರು ಅಪಾಯವನ್ನು ಒಡ್ತಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ನಿಯೋಜನೆ ಮಾಡುತ್ತೆ ನ್ಯಾಯಾಲಯ. ವೀಕ್ಷಕರೇ, ಆದರೂ ಕೂಡ ಇಲ್ಲಿ DMK ಸರ್ಕಾರ ತನ್ನ ನೈಜ ಬಣ್ಣವನ್ನ ತೋರಿಸೇ ಬಿಡ್ತು ನೋಡಿ.
ಒಂದು ದೀಪ ಹಚ್ಚೋದನ್ನ ತಡೆಯೋದಕ್ಕೆ ಈ ಗಲಭೆಗಳಿಗೆ ಬಳಸುವಂತಹ ಕಾನೂನನ್ನು ಬಳಸ್ಕೊಳ್ತಾರೆ, ಅದನ್ನ ಕೈಗೆತ್ತಿಕೊಳ್ತಾರೆ. ಸೆಕ್ಷನ್ 144 ಅನ್ನ ಜಾರಿ ಮಾಡ್ತಾರೆ, ಬೆಟ್ಟವನ್ನ ಸಂಪೂರ್ಣವಾಗಿ ಮುಚ್ಚಿ ಬಿಡ್ತಾರೆ. ಭಕ್ತಿಯನ್ನ ಬ್ಯಾರಿಕೇಡ್ ಮೂಲಕ ತಡೆಯುವಂತಹ ಪ್ರಯತ್ನ ನಡೆಯುತ್ತೆ. ಅಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಂತ ಬಂದಂತಹ ಜನರನ್ನ ಪೊಲೀಸ್ ವಾಹನಗಳಿಗೆ ಹಾಕೊಂಡು ಹೋಗ್ಬಿಡ್ತಾರೆ. ವೀಕ್ಷಕರು, ಇಷ್ಟೆಲ್ಲ ಆದ್ರೂ ಕೂಡ ಹಿಂದೂಗಳು ಮಾತಾಡ್ಲಿಲ್ಲ, ವಿರುದ್ಧವಾಗಿ ಹೋಗ್ಲಿಲ್ಲ, ಕಲ್ಲುಗಳನ್ನ ಎತ್ಕೊಳ್ಳಿಲ್ಲ, ಬದಲಾಗಿ ತಮ್ಮ ಧೈರ್ಯವನ್ನ ಎತ್ಕೊಂಡ್ರು. ಇಷ್ಟೆಲ್ಲ ಹಿಂಸೆಯನ್ನ ಅನುಭವಿಸಿದ್ರು ಕೂಡ ಅವರು ಯಾರು ಹಿಂದೂಗಳು ಬದಲಾಗಿ ಯಾರನ್ನು ನೋಯಿಸ್ಲಿಲ್ಲ. ನಮ್ಮ ಧರ್ಮವನ್ನ ನೀವು ಒಂದು ಬೇಲಿ ಹಾಕಿ ದೂರ ಇಡೋದಕ್ಕೆ ಆಗಲ್ಲ, ನಮ್ಮ ನಂಬಿಕೆಯನ್ನ ನಮ್ಮಿಂದ ನಿಮಗೆ ದೂರ ಮಾಡೋದಕ್ಕೆ ಆಗಲ್ಲ ಅನ್ನುವಂಥದ್ದನ್ನ ಅರ್ಥ ಮಾಡಿಸೋದಕ್ಕೆ ಪಾಪ ಹಿಂದೂ ಭಕ್ತರು ಲಾಠಿಗಳ ಮಳೆಯಲ್ಲಿ ನಿಲ್ತಾರೆ. ಇದನ್ನೆಲ್ಲ ನೋಡಿ ಸರ್ಕಾರ ತುರ್ತಾಗಿ ಮೇಲ್ಮನವಿಯನ್ನು ಸಲ್ಲಿಸುತ್ತೆ. ಇಲ್ಲಿ ನ್ಯಾಯಾಲಯ ಒಂದು ಕ್ಷಣ ಕೂಡ ತಡ ಮಾಡದೆ ಅವರ ಮೇಲ್ಮನವಿಯನ್ನ ಹಂಗೆ ತಳ್ಳಿ ಹಾಕಿಬಿಡುತ್ತೆ. ಹಿಂದೂಗಳ ಪಾಲಿನ ಆ ಹಕ್ಕುಗಳನ್ನ ಮರು ದೃಢಪಡಿಸುತ್ತೆ, ಎತ್ತಿ ಹಿಡಿಯುತ್ತೆ ನ್ಯಾಯಾಲಯ. ಅದು ಹಿಂದೂಗಳ ಹಕ್ಕು, ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಅವರಲ್ಲಿ ದೀಪವನ್ನ ಹಚ್ಚಲಿ, ಈ ಚರ್ಚೆ ಇಲ್ಲಿಗೆ ಮುಗಿಯುತ್ತೆ ಅಂತ ಹೇಳಿ DMK ಸರ್ಕಾರಕ್ಕೆ ನ್ಯಾಯಾಲಯ ಉಗಿದು ಕಳಿಸುತ್ತೆ. ವೀಕ್ಷಕರೇ, ಈಗ ಇಡೀ ದೇಶಕ್ಕೆ ಇಲ್ಲಿ ಕಾಡ್ತಾ ಇರುವಂತಹ ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ, ಒಬ್ಬರನ್ನು ನೋಯಿಸದಂತಹ ಹಿಂದೂ ಭಕ್ತರನ್ನ, ಒಬ್ಬರನ್ನು ನೋಯಿಸದಂತಹ ಒಂದು ದೀಪವನ್ನ, ಒಬ್ಬರನ್ನು ನೋಯಿಸದಂತಹ ಅವರ ಭಕ್ತಿಯನ್ನ ಇಲ್ಲಿ DMK ಸರ್ಕಾರ ತಡೆಯುತ್ತೆ ಅಂತ ಆದರೆ, ನಾಳೆ ತನ್ನ ಅಧಿಕಾರವನ್ನ ಬಳಸಿಕೊಂಡು ತನ್ನ ಓಲೈಕೆಗಾಗಿ ಇನ್ ಏನೇನೆಲ್ಲ ತಡಿಬಹುದು? ಹಿಂದೂಗಳನ್ನ, ಹಿಂದೂಗಳ ಸಂಸ್ಕೃತಿಯನ್ನ, ಹಿಂದೂಗಳ ಪೂಜೆಯನ್ನ, ಹಿಂದೂಗಳ ಗುರುತನ್ನ ಮಾಡಲ್ವವರು? ಮಾಡ್ತಾರೆ. ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ವೀಕ್ಷಕರು, ಇದು ಹಿಂದೂ ಮುಸ್ಲಿಂ ವಿಚಾರ ಅಲ್ಲವೇ ಅಲ್ಲ, ಬದಲಾಗಿ ಇದು ಹಿಂದೂಗಳ ಭಕ್ತಿ ವರ್ಸಸ್ DMK ಸರ್ಕಾರದ ಅಹಂಕಾರ. ಭಕ್ತಿಯ ನ್ಯಾಯದ ಪರ ನಿಂತಿರುವಂತಹ ನ್ಯಾಯಾಲಯ ವರ್ಸಸ್ DMK ಸರ್ಕಾರದ ಅಹಂಕಾರ, DMK ಸರ್ಕಾರದ ಓಲೈಕೆ, DMK ಸರ್ಕಾರದ ಹಿಂದೂ ವಿರೋಧಿ ನೀತಿ. ಇಲ್ಲಿ ಸಂವಿಧಾನವೇ ಭಕ್ತರ ಪರ ನಿಂತಿರುವಾಗ ಸರ್ಕಾರ ಯಾಕೆ ಅವರ ವಿರುದ್ಧ ನಿಂತಿದೆ ಅನ್ನುವಂಥದ್ದು ಅರ್ಥನೇ ಆಗ್ತಾ ಇಲ್ಲ. ಇಲ್ಲಿ ಸರ್ಕಾರಕ್ಕೆ ನಿಜವಾಗ್ಲೂ ಯಾವುದು ಭಯ ಆಗ್ತಾ ಇರುವಂಥದ್ದು? ಇತಿಹಾಸನ, ಹಿಂದೂಗಳ ಭಕ್ತಿನ, ಅಥವಾ ಹಿಂದೂಗಳ ಅಸ್ತಿತ್ವನ? ಆದ್ರೆ DMK ಸರ್ಕಾರಕ್ಕೆ ಒಂದಂತೂ ನೆನಪಿರ್ಲಿ, ಅನ್ನೋದು ಸತ್ಯ ಕೂಡ, ಸರ್ಕಾರ ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ನಿಮ್ಮಂತಹ ರಾಜಕಾರಣಿಗಳು ಇವತ್ತು ಇರ್ತಾರೆ, ನಾಳೆ ಹೋಗ್ತಾರೆ. ಆದರೆ ಆ ದೀಪ ಇದೆಯಲ್ವಾ, ಅದು ಒಂದಿನ ಮತ್ತೆ ದೀಪತೂನಿಂದಲೇ ಎದ್ದೇಳುತ್ತೆ, ಪ್ರಕಾಶಿಸುತ್ತೆ. ಆ ದಿನ ಅದು ಬೆಟ್ಟವನ್ನ ಮಾತ್ರ ಬೆಳಗೋದಲ್ಲ, ಬದಲಾಗಿ ಪ್ರತಿಯೊಬ್ಬ ಭಕ್ತನ ಗೌರವವನ್ನ ಕೂಡ ಬೆಳಗುತ್ತೆ. ಯಾಕಂದ್ರೆ ಧರ್ಮಕ್ಕೆ ಇಲ್ಲಿ ಯಾರ ಅನುಮತಿಯ ಅಗತ್ಯ ಕೂಡ ಇಲ್ಲ. ಧರ್ಮವನ್ನ ಯಾರಿಂದ ತಡೆಯೋದಕ್ಕೂ ಆಗಲ್ಲ, ಧರ್ಮ ಯಾರಿಗೂ ತಲೆಬಾಗಲ್ಲ. ಧರ್ಮ ಯಾವತ್ತಿದ್ರೂ ಕೂಡ ಎತ್ತರೆತ್ತರೆತ್ತರಕ್ಕೆ ಏರಿರುತ್ತೆ, ಧರ್ಮ ಪ್ರಕಾಶಿಸುತ್ತೆ. ಅದನ್ನ ತಡೆಯೋದಕ್ಕೆ ಬರ್ತಾರಲ್ವಾ, ಅವರಿಗೆ ಕಾಲ ಎಲ್ಲ ಉತ್ತರವನ್ನು ಕೊಡುತ್ತೆ. ಹೌದಲ್ವೋ? ಅಣ್ಣಾಮಲೈ ಅವರು ಕೂಡ ಇದರ ವಿರುದ್ಧ ಮಾತಾಡಿದ್ದಾರೆ. ವೀಕ್ಷಕರು, ಇವೆಲ್ಲವನ್ನ ನೋಡಿದ ಮೇಲೆ ನಿಮಗೇನು ಅರ್ಥ ಆಯ್ತು? ನಾನು ಹೇಳ್ತೀನಿ, ಕಾಂಗ್ರೆಸ್ನವರೇ ಆಗ್ಲಿ, DMKನೇ ಆಗ್ಲಿ, ಅಥವಾ ಬೇರೆ ಯಾವುದೇ ಇಂಡಿ ಮೈತ್ರಿ ಪಕ್ಷಗಳೇ ಆಗ್ಲಿ, ಇವರು ಯಾವತ್ತೂ ಕೂಡ ಯಾವುದೇ ಹಿಂಜರಿಕೆ ಇಲ್ಲದೆ ತಮ್ಮ ಹಿಂದೂ ದ್ವೇಷವನ್ನ ಹೆಮ್ಮೆಯಿಂದ ವ್ಯಕ್ತಪಡಿಸ್ತಾನೆ ಬಂದಿದ್ದಾರೆ. ಯಾವತ್ತೂ ವ್ಯಕ್ತಪಡಿಸ್ತಾರೆ. ಅದನ್ನ ಮರೆಮಾಚುವಂತಹ ಯಾವ ಪ್ರಯತ್ನವನ್ನ ಕೂಡ ಮಾಡಲ್ಲ. ಮುಸ್ಲಿಂ ಓಲೈಕೆಯನ್ನ ಬಹಳ ಹೆಮ್ಮೆಯಿಂದ ಮಾಡ್ತಾರೆ. ಆದ್ರೂ ಇಷ್ಟೆಲ್ಲ ನೋಡಿದ ಮೇಲೂ ಅದು ಅರ್ಥ ಆಗಿನೋ ಆಗದೇನೋ ಗೊತ್ತಿಲ್ಲ, ಬಹಳಷ್ಟು ಹಿಂದೂಗಳು ಇವರಿಗೆಲ್ಲರಿಗೂ ಕೂಡ ಜೊತೆಯಾಗಿ ನಿಲ್ತಾರೆ, ಮತವನ್ನ ಹಾಕ್ತಾರೆ. ಯಾಕೆ ಅನ್ನುವಂಥದ್ದು ಅರ್ಥನೇ ಆಗಲ್ಲ. ಈ ಒಂದು ವಿಡಿಯೋ ಏನಿದೆ ಇದನ್ನು ಪ್ರತಿ ಹಿಂದೂವಿಗೂ ಕೂಡ ತಲುಪಿಸಿ, ಅವರಿಗೂ ಕೂಡ ಈ ಕಾಂಗ್ರೆಸ್ಸಿನ ಈ ಇಂಡಿ ಮೈತ್ರಿಕೂಟದ ನಿಜ ಸ್ವರೂಪ ಏನನ್ನುವಂಥದ್ದು ಗೊತ್ತಾಗ್ಲಿ ಅನ್ನುವಂಥದ್ದು ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶ.
ನಿಮಗೇನನ್ಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.